ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೊಟ್ಯಾಟೊ ಬಜ್ಜಿಯನ್ನು ಯಾವ ರೀತಿ ಕ್ರಿಸ್ಪಿಯಾಗಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟ್ಗೆ ನಾನಿಲ್ಲಿ ಒಂದು 3 ಪೊಟ್ಯಾಟೋನ ತೊಗೊಂಡಿದ್ದೀನಿ. ಅದನ್ನು ನಾನು ಚಿಪ್ಸ್ ಮಾಡುವ ಮನೆಯಲ್ಲಿ ತೊಗೊಂಡು ತುರಿತಾ ಇದ್ದೀನಿ. ಸೊ ಅದು ನಮಗೆ ಈಗ ಪೀಸಾಗಿ ನೋಡಿ ಈ ರೀತಿಯಾಗಿ ನಮಗೆ ಸಿಗುತ್ತೆ. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ. ಆವಾಗ ಮಾತ್ರ ನಮಗೆ ಪೊಟ್ಯಾಟೊ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ತುಂಬ ದಪ್ಪ ಮಾಡಿದ್ರಿ ಅಂದರೆ ಬೇಯೆಲ್ಲ ಸರಿಯಾಗಿ ಬರಲ್ಲ. ತುಂಬ ತೆಳು ಮಾಡಿದ್ರಿ ಅಂತಂದರೆ ಹಿಟ್ಟಲ್ಲಿ ಎದ್ದು ಹಾಕಕ್ಕೆ ಬರಲ್ಲ, ಕೈಯಲ್ಲಿ ಸಿಗಲ್ಲ. ಸೊ ಈ ರೀತಿ ಮೀಡಿಯಮ್ ಸೈಜಲ್ಲಿ ನೀವು ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ನೀರಿಗೆ ನೀವು ಹಾಕಬೇಕಾಗತ್ತೆ. ಬಿಸಿ ನೀರಿಗೆ ಹಾಕಕ್ಕೆ ಹೋಗಬೇಡಿ, ತಣ್ಣೀರಿಗೇ ಹಾಕಿ. ಬಿಸಿ ನೀರಿಗೆ ಹಾಕಿದ್ರೆ ಆದರೆ ಸರಿಯಾಗಿ ಬರಲ್ಲ. ತಣ್ಣೀರಲ್ಲಿ ನೆನೆಯೋಕ್ಕಿಡ್ಬೇಕು. ನೆನೆಯೋಕ್ಕಂದರೆ ಇವಾಗ ಇದನ್ನು ನಾನು ಏನಂತೀವಿ ಕಟ್ ಮಾಡ್ಕೋವರೆಗೂ ಮಾತ್ರ ನೀರಲ್ಲಿ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಸೊ ಈ ರೀತಿ 3 ಪೊಟ್ಯಾಟೋನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಪೊಟ್ಯಾಟೊ ಬಜ್ಜಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು 3 ಪೊಟ್ಯಾಟೋನ ಈ ರೀತಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇದನ್ನು ತುಂಬ ಸಡನ್ನಾಗಿ ಮಾಡ್ಕೊಬೋದು. ಮನೇಲಿ ಯಾರಾದರೂ ನೆಂಟರು ಬಂದರು ಏನು ಮಾಡೋದಪ್ಪ ಅನ್ನೋ ಟೆನ್ಷನ್ ಇದ್ದರೆ ಆವಾಗ ದಿಢೀರ್ನೇ ಈ ಪೊಟ್ಯಾಟೊ ಬಜ್ಜಿನ ಮಾಡ್ಕೋಬೋದು. ಇದಕ್ಕೇನು ನೀವು ಹಿಟ್ಟ ನೆನೆ ಇಡಬೇಕು ಅಥವಾ ಹಿಟ್ಟ ಕಲಿಸ್ಕೋ ತುಂಬ ಲೇಟ್ ಆಗುತ್ತೆ, ಪ್ರೊಸೆಸಿಂಗ್ ಲೇಟಿದೆ, ಏನೂ ಇಲ್ಲ. ಈ ರೀತಿ ಮಾಡ್ಕೋಬೋದು. ಓಕೆ, ನಾನಿವಾಗ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಫಸ್ಟ್ ನಾನು ಇದಕ್ಕೆ ಏನು ಹಾಕ್ಕೊತೀನಿ ಅಂದರೆ ಉಪ್ಪನ್ನು ಹಾಕ್ಕೊತೀನಿ. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಕಡಿಮೆನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಲಿಮಿಟೆಡಾಗಿ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬೇಕಂದರೆ ಆಮೇಲೆ ಹಾಕೋಬೋದು. ಸೊ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಓಮ್ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಓಮ್ ಕಾಳು ಅಂದರೆ ನಮ್ಮ ಕಡೆ ಅಜ್ವಾನ್ ಅಂತ ಕರೀತಾರೆ. ಸೊ ನಿಮ್ಮ ಕಡೆ ಓಮ್ ಕಾಳು ಅಂತಾರೆ ಅಥವಾ ಮತ್ತೇನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇವನ್ನ ಒಂದು ಸ್ವಲ್ಪ ಕೈಯಲ್ಲಿ ಈಗ ನಾನು ಮಾಡ್ತಾಯಿದ್ದೀನಲ್ವ ಈ ರೀತಿ ಮಾಡಿಬಿಟ್ಟು ಹಾಕಿ, ಯಾಕಂದರೆ ಅದರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಮ್ ಕಾಳು ಹಾಕಿದ್ಮೇಲೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಅದೊಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಬಜ್ಜಿ ಆಗೋಲ್ಲ, ಮತ್ತೊಂದೇನೋ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಂಡ್ ಖಾರ, ನಿಮಗೆ ಮನೇಲಿ ಮಕ್ಕಳಿದ್ದಾರೆ, ಖಾರ ಒಂದು ಸ್ವಲ್ಪ ಕಡಿಮೆ ತಿಂತೀನಿ ಅಂದರೆ ಖಾರನ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ನಮ್ಮ ಮನೇಲಿ ಎಲ್ಲರೂ ದೊಡ್ಡವರಿದ್ದಾರೆ, ಸಿಕ್ಕಾಪಟ್ಟೆ ಖಾರ ತಿಂತ ಅಂದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಡಿಪೆಂಡ್ಸ್, ನೀವು ಎಷ್ಟು ಹಾಕ್ಕೊತೀರೋ ಅದ್ರ ಮೇಲೆ. ಆ್ಯಂಡ್ ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಸಿ, ಯಾಕಂದರೆ ಅಷ್ಟೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಇವಾಗ ನೀವು ಹಿಟ್ಟಲ್ಲಿ ಹೀಗೆ ಕಲಿಸ್ಕೋತೀನಿ ಅಂದರೆ ಒಂದು ಸ್ವಲ್ಪ ಎಲ್ಲಾದರೂ ಗಂಟು ಉಳಿಯುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಫಸ್ಟ್ಗೆ ಈ ರೀತಿ ಮಾಡಿಕೊಂಡು ಆಮೇಲೆ ಹಿಟ್ಟು ಹಾಕೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಮೇನ್ ಪ್ರೊಸೆಸ್ಸು. ಆ್ಯಂಡ್ ಇವಾಗ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ನೀವು ಎಷ್ಟು ಪ್ರಮಾಣದಲ್ಲಿ ಬಜ್ಜಿನ ಮಾಡ್ತೀರೋ ಆ ಪ್ರಮಾಣದಲ್ಲಿ ನೀವು ಕಡಲೆ ಹಿಟ್ಟನ್ನು ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ನೀರು ಹಾಕ್ಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಅಂದರೆ ತಿಕ್ನೆಸ್ಸನ್ನು ನೋಡ್ಕೊಳ್ಳಿ, ನಿಮಗೆ ಎಷ್ಟು ತಿಕ್ಕಬೇಕು ಅಂತ. ಅಂದರೆ ಆ ರೀತಿ ಅಲ್ಲ, ಇದಕ್ಕೆ ಒಂದೇ ರೀತಿ ತಿಕ್ಕಿರುತ್ತೆ. ಸೊ ತುಂಬ ತೆಳುನೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಒಂದು ಮೀಡಿಯಮ್ ಇದು ಇರುತ್ತೆ. ಸೊ ಮೀಡಿಯಮ್ನಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ. ನೋಡಿ ನಾನು ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನಾನಿವಾಗ ಏನು ಒಂದೇ ಅಳತೆಯಲ್ಲಿ, ಅಂದರೆ ಈಗ ಒಂದೇ ಪೋರ್ಷನಲ್ಲಿ ಹೆಂಗೆ ತಿರುಗ್ತಾ ಇದ್ದೀನಿ ಆ ರೀತಿಯೇ ತಿರುಗಬೇಕು. ಇದನ್ನು ಬೇರೆ ಪೋರ್ಷನಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವಾಗ ಹಿಟ್ಟು ರೆಡಿಯಾಗಿದೆ. ಎಣ್ಣೆಯನ್ನು ಕಾಯೋಕ್ಕಿಟ್ಟಿದ್ದೆ. ಸೊ ಇವಾಗ ಎಣ್ಣೆಯಲ್ಲಿ ಏನಂತೀವಿ ಪೊಟ್ಯಾಟೋನ ಎದ್ದುಬಿಟ್ಟು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಬೇಕಾದರೆ ಆಮೇಲೆ ಹೈ ಫ್ಲೇಮಲ್ಲಿ ಇಡಿ. ಓಕೆನಾ? ಒಮ್ಮೆ ನೀವು ಹೈ ಫ್ಲೇಮಲ್ಲಿ ಇಟ್ಟಿದ್ರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಹಾಕಿರ್ತೀರ, ಮತ್ತೊಂದು ಹಾಕುವಷ್ಟರಲ್ಲಿ ಅದು ತುಂಬ ಕಪ್ಪಗಾಗಿ ಹೋಗುತ್ತೆ. ಸೊ ಸರಿಯಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಎಲ್ಲನೂ ಹಾಕಿದಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗ್ತಾ ಬನ್ನಿ. ಇದು ಮಾಡುವಂತಹ ಪ್ರೋಸೆಸ್ಸು. ಓಕೆನಾ? ಇಲ್ಲಿ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ತುಂಬ ಒಮ್ಮೆ ಜಾಸ್ತಿ ಹಾಕೊಂಡ್ರೆ ತೆಗಿಯೋಕ್ಕೆ ಬರಲ್ಲ, ಕಪ್ಪಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು 4 ಹಾಕ್ಕೊಂಡು ಕರಿತಾ ಇದ್ದೀನಿ. ಆ್ಯಂಡ್ ಇದು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟೊಂದು ಖಾರನೂ ಹಾಕಿರಲ್ಲ.
ಆ್ಯಂಡ್ ಒಳಗಡೆ ಪೊಟ್ಯಾಟೊ ಹಾಕಿರ್ತೀವಿ. ಪೊಟ್ಯಾಟೊ ತಿನ್ನದೇ ಇರುವಂಥ ಮಕ್ಕಳು ಕೂಡ ಈ ಬಜ್ಜಿನ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ನೀವು ಹೋಟೆಲ್ಗೆ ಹೋಗಿ ಒಂದು 30-40 ರೂಪಾಯಿ ಕೊಟ್ಟು ಬರೀ 4 ಬಜ್ಜಿ ತರೋದಕ್ಕಿಂತ ಅದರಲ್ಲೇ ನೀವು ಮನೇಲಿ ಮಾಡ್ಕೊಂಡ್ರಿ ಅಂತಂದರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ನೀವೇ ಕೂಡ ನೋಡ್ತಾ ಇದ್ದೀರ, ತುಂಬಾ ಈಸಿಯಾಗಿರುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುವಂತಹ ಬಜ್ಜಿ. ಸೊ ಅದಕ್ಕೋಸ್ಕರ ನಾನು ಮಾಡಿದ ಮೆಥಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ಪ್ರೊಸೆಸ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮಗೆ ಏನಾದರೂ ಚೇಂಜಸ್ ಬೇಕು ಅಂತ ಅನ್ನಿಸ್ತಾ ಅಥವಾ ಏನಾದರೂ ಚೇಂಜ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಯಾಕಂದರೆ ನಾನು ಕಲಿತಾ ಇದ್ದೀನಿ, ಕಲಿಯೋ ಪ್ರೊಸೆಸ್ಸಲ್ಲಿ ನಿಮಗೇನೋ ಒಂದು ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಇವಾಗ ಫೈನಲಿ ನಮ್ಮ ಏನಂತೀವಿ ಪೊಟ್ಯಾಟೊ ಬಜ್ಜಿ ರೆಡಿ ಆಗಿದೆ. ಇದನ್ನು ನೀವು ಒಂದ್ಸರಿ ಮನೇಲಿ ಮಾಡಿಕೊಂಡು ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಒಂದು ಸತಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಲ್ವ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್. ಓಕೆನಾ, ಎಲ್ಲನೂ ನೋಡಿದ್ರಿ. ಫೈನಲಾಗಿ ಬಜ್ಜಿ ಕರೆದಿದ್ದೀನಿ, ಹೆಂಗೆ ಬಂದಿದೆ ಅಂತ ಒಂದು ಸತಿ ನೋಡಿ. ಯಪ್ಪ ಬಾಯಲ್ಲಿ ನೀರು ಬರುತ್ತೆ ನನಗಂತೂ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.